ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಮ್ಮ ಚಾನಲ್ ಈ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಕೆಲಸ ಹುಡುಕ್ತಿರೋ ಅಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಈಸ್ಟರ್ ರೈಲ್ವೆ ಇಲಾಖೆಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆಗಳು ಸ್ಪೋರ್ಟ್ಸ್ ಕೋಟಾದ ಅಭ್ಯರ್ಥಿಗಳಾಗಿದ್ದು, ಇನ್ನು ಈ ಹುದ್ದೆಗೆ ನೋಟಿಫಿಕೇಷನನ್ನು 13/11/2024 ಹೊರಡಿಸಲಾಗಿದ್ದು, ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು 15/11/2024 ಪ್ರಾರಂಭವಾಗಿದ್ದು, 14/12/2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಇನ್ನು ಈ ಹುದ್ದೆಯ ಟ್ರಯಲ್ ಪೀರಿಯಡ್ ಡೇಟನ್ನು ಜನವರಿ 2nd ವೀಕ್ 2025 ಇರುತ್ತದೆ. ಎಲಿಜಿಬಲ್ ಇರುವ ಸ್ಪೋರ್ಟ್ಸ್ ಪರ್ಸನ್ಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗಳು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಾಗಿದ್ದು, ಗ್ರೂಪ್ ಸಿಯ ಒಟ್ಟು 5 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಈಸ್ಟರ್ನ್ ರೈಲ್ವೆ ಇಲಾಖೆಯಲ್ಲಿ ಪೋಸ್ಟಿಂಗ್ ಇರುತ್ತದೆ. ಇನ್ನು ಗ್ರೂಪ್ ಸಿ ಲೆವೆಲ್ 2ನ 16 ಹುದ್ದೆಗಳು ಖಾಲಿ ಇದ್ದು, ಈ ಅಭ್ಯರ್ಥಿಗಳನ್ನು ಕೂಡ ಈಸ್ಟರ್ನ್ ರೈಲ್ವೆ ಇಲಾಖೆಯಲ್ಲಿ ಪೋಸ್ಟಿಂಗ್ ಇರುತ್ತದೆ. ಇನ್ನು ಗ್ರೂಪ್ ಡಿಯ 39 ಹುದ್ದೆಗಳು ಖಾಲಿ ಇದ್ದು, ಈಸ್ಟರ್ನ್ ರೈಲ್ವೆ ಇಲಾಖೆಯಲ್ಲಿ ಪೋಸ್ಟಿಂಗ್ ಇರುತ್ತದೆ. ಇನ್ನು ಸ್ಪೋರ್ಟ್ಸ್ ಕೋಟಾ 5ನ ಆರ್ಚರಿ ಮೆನ್ ಅಥವಾ ವುಮೆನ್ ಯಾರಾದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈ ಹುದ್ದೆಯು 1 ಹುದ್ದೆ ಖಾಲಿ ಇದೆ. ಇನ್ನು ಅಥ್ಲೆಟಿಕ್ಸ್ಗೆ ವುಮೆನ್ ಮಹಿಳೆಯರಿಗೆ ಹುದ್ದೆ ಖಾಲಿ ಇದ್ದು, ಒಟ್ಟು 2 ಹುದ್ದೆಗಳು ಖಾಲಿ ಇವೆ. ಅಥ್ಲೆಟಿಕ್ಸ್ನ 100 ಮೀಟರ್, 400 ಮೀಟರ್, 100 ಮೀಟರ್ ಮತ್ತು 200 ಮೀಟರ್, ಡಿಸ್ಕ್ ಥ್ರೋ, ಜಾವ್ಲಿನ್ ಥ್ರೋ, ಹ್ಯಾಮರ್ ಥ್ರೋ ಇದ್ಯಾವುದರಲ್ಲಿ ಒಂದಾದರೂ ಬರುವಂಥವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಬಾಕ್ಸಿಂಗ್ನ ವುಮೆನ್ಸ್ಗೆ 54 kgಯಿಂದ 57 kg, 60 kgಯಿಂದ 63 kg ಇದ್ಯಾವುದರಲ್ಲಿ ಹೊಂದಿರುವಂಥವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಇನ್ನು ಈ 1 ಹುದ್ದೆ ಖಾಲಿ ಇದೆ. ಶೂಟಿಂಗ್ ಸ್ಪೋರ್ಟ್ಸ್ನಲ್ಲಿ ಮೆನ್ ಅಥವಾ ವುಮೆನ್ ಯಾರಾದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, 1 ಹುದ್ದೆ ಖಾಲಿ ಇದೆ. ಒಟ್ಟು 5 ಹುದ್ದೆಯಾಗಿದ್ದು, ಬೇಗ ಅರ್ಜಿ ಸಲ್ಲಿಸಿ. ವಾಟರ್ ಪೋಲೋ ಸ್ಪೋರ್ಟ್ಸ್ನ ಪುರುಷರಿಗೆ 2 ಹುದ್ದೆಗಳು ಖಾಲಿ ಇದ್ದು, ಸೈಡ್ ಬ್ಯಾಕ್ ಅಥವಾ ಸೈಡ್ ವಿಂಗ್ ಅಥವಾ ಸೆಂಟ್ರಲ್ ಬ್ಯಾಕ್ ಇರುವಂತಹವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಥ್ಲೆಟಿಕ್ಸ್ನ ವುಮೆನ್ಸ್ಗೆ ಈ ಹುದ್ದೆಗಳು ಖಾಲಿ ಇದ್ದು, 1 ಹುದ್ದೆ ಖಾಲಿ ಇದೆ. ಬ್ಯಾಸ್ಕೆಟ್ಬಾಲ್ನ ಸ್ಪೋರ್ಟ್ಸ್ನ ಮೆನ್ಸ್ ಅಭ್ಯರ್ಥಿಗಳಿಗೆ 1 ಹುದ್ದೆ ಖಾಲಿ ಇದೆ. ಬ್ಯಾಸ್ಕೆಟ್ಬಾಲ್ನ ವುಮೆನ್ ಅಭ್ಯರ್ಥಿಗೆ 1 ಹುದ್ದೆ. ಕ್ರಾಸ್ ಕಂಟ್ರಿ ಸ್ಪೋರ್ಟ್ಸ್ಗೆ ವುಮೆನ್ಗೆ 1 ಹುದ್ದೆ. ಫುಟ್ಬಾಲ್ ಸ್ಪೋರ್ಟ್ಸ್ಗೆ ಮೆನ್ಗೆ 2 ಹುದ್ದೆ. ಹಾಕಿ ಸ್ಪೋರ್ಟ್ಸ್ಗೆ ಮೆನ್ ಅಭ್ಯರ್ಥಿಗೆ 1 ಹುದ್ದೆ. ಕಬಡ್ಡಿ ಸ್ಪೋರ್ಟ್ಸ್ ಮಹಿಳೆಯ ಅಭ್ಯರ್ಥಿಗೆ 1 ಹುದ್ದೆ. ಪವರ್ ಲಿಫ್ಟಿಂಗ್ನ ಮಹಿಳೆಯರಿಗೆ 1 ಹುದ್ದೆ. ವಾಲಿಬಾಲ್ ಸ್ಪೋರ್ಟ್ಸ್ನ ಮೆನ್ಗೆ 1 ಹುದ್ದೆ. ವಾಲಿಬಾಲ್ ಸ್ಪೋರ್ಟ್ಸ್ನ ವುಮೆನ್ಗೆ 1 ಹುದ್ದೆ. ವೇಟ್ ಲಿಫ್ಟಿಂಗ್ನ ಮೆನ್ ಹಾಗೂ ವುಮೆನ್ಗೆ ಇಬ್ಬರಿಗೂ 1 ಹುದ್ದೆ. ಒಟ್ಟು 16 ಹುದ್ದೆಗಳು ಖಾಲಿ ಇದ್ದು, ಬೇಗನೆ ಅರ್ಜಿ ಸಲ್ಲಿಸಿ. ಹಾಗೆ ಸ್ಪೋರ್ಟ್ಸ್ನಲ್ಲಿ ಯಾವ್ಯಾವ ಕ್ಯಾಟಗರಿ ಇದೆ ಎಂದು ವಿಡಿಯೋನ ಪಾಸ್ ಮಾಡಿ ಒಮ್ಮೆ ನೋಡ್ಕೊಳ್ಳಿ. ಇನ್ನು ಕ್ಯಾಟಗರಿ 3ನಲ್ಲಿ ಅಥ್ಲೆಟಿಕ್ಸ್ನ ವುಮೆನ್ ಅಭ್ಯರ್ಥಿಗೆ 1 ಹುದ್ದೆ. ಅಕ್ವಾಟಿಕ್ ಡೈವಿಂಗ್ನ ಮೆನ್ ಹಾಗೂ ವುಮೆನ್ಗೆ ಇಬ್ಬರಿಗೂ 1 ಹುದ್ದೆ. ಅಕ್ವಾಟಿಕ್ ವಾಟರ್ ಪೋಲೋ ಮೆನ್ ಅಭ್ಯರ್ಥಿಗೆ 1 ಹುದ್ದೆ. ಅಕ್ವಾಟಿಕ್ ಸ್ವಿಮ್ಮಿಂಗ್ನ ಮೆನ್ ಅಭ್ಯರ್ಥಿಗೆ 1 ಹುದ್ದೆ. ಕ್ರಿಕೆಟ್ನ ಮೆನ್ ಅಭ್ಯರ್ಥಿಗೆ 5 ಹುದ್ದೆ. ಕ್ರಾಸ್ ಕಂಟ್ರಿ ವುಮೆನ್ ಅಭ್ಯರ್ಥಿಗೆ 1 ಹುದ್ದೆ. ಸೈಕ್ಲಿಂಗ್ನ ಮೆನ್ ಅಭ್ಯರ್ಥಿಗೆ 2 ಹುದ್ದೆ. ಫುಟ್ಬಾಲ್ ಸ್ಪೋರ್ಟ್ಸ್ನ ಮೆನ್ ಅಭ್ಯರ್ಥಿಗೆ 1 ಹುದ್ದೆ ಪ್ಲಸ್ 8 ಹುದ್ದೆ. ಒಟ್ಟು 39 ಹುದ್ದೆಗಳು ಖಾಲಿ ಇದ್ದು, ಜಿಮ್ನಾಸ್ಟಿಕ್ನ ಮೆನ್ ಅಭ್ಯರ್ಥಿಗೆ 2 ಹುದ್ದೆ. ಹಾಕಿಯ ಮೆನ್ ಅಭ್ಯರ್ಥಿಗೆ 7 ಹುದ್ದೆ. ಕಬಡ್ಡಿಯ ವುಮೆನ್ ಅಭ್ಯರ್ಥಿಗೆ 1 ಹುದ್ದೆ. ಪವರ್ ಲಿಫ್ಟಿಂಗ್ನ ಮೆನ್ ಅಭ್ಯರ್ಥಿಗೆ 2 ಹುದ್ದೆ. ವೇಟ್ ಲಿಫ್ಟಿಂಗ್ನ ಮೆನ್ ಹಾಗೂ ವುಮೆನ್ ಅಭ್ಯರ್ಥಿಗೆ ಒಟ್ಟು 2 ಹುದ್ದೆ. ಒಟ್ಟು 39 ಹುದ್ದೆಗಳು ಖಾಲಿ ಇವೆ. ಹಾಗೆ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿರೋ ಅಂಥವ್ರು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಅದರಲ್ಲಿ ವರ್ಕ್ ಫ್ರಮ್ ಹೋಮ್ ಹಾಗೂ ಈ ಹುದ್ದೆಯ ಎಲ್ಲ ನೋಟಿಫಿಕೇಷನ್ಗಳನ್ನು ನೀಡಲಾಗಿರುತ್ತದೆ. ಹಾಗೆ ವಾಟ್ಸಪ್ ಕೂಡ ಜಾಯ್ನ್ ಆಗಿ. ಇನ್ನು ಆ 39 ಹುದ್ದೆಗಳನ್ನು ಯಾವ್ಯಾವ ಡಿವಿಷನ್ಗೆ ಎಷ್ಟೆಷ್ಟು ಹುದ್ದೆ ಎಂದು ಇಲ್ಲಿ ನೀಡಲಾಗಿದೆ. ಒಮ್ಮೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರುವ ಏಜ್ ಲಿಮಿಟನ್ನು ನೋಡುವುದಾದರೆ, ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್
25 ವರ್ಷ ಒಳಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ನಿಮ್ಮ ಏಜ್ ಪ್ರೂಫ್ಗೋಸ್ಕರ ನಿಮ್ಮ 10th ಸರ್ಟಿಫಿಕೇಟ್ ಅಂದರೆ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಇಲ್ಲ TC ಆಗಿರ್ಬೋದು, ಇಲ್ಲ ಅಡ್ಮಿಟ್ ಕಾರ್ಡ್, ಇವು ಯಾವುದಾದ್ರೂ ಒಂದನ್ನು ನೀಡ್ಬೋದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡುವುದಾದರೆ ಗ್ರ್ಯಾಜುಯೇಷನ್ ಪಾಸ್ ಆಗಿರಬೇಕಾಗುತ್ತದೆ. ಇಲ್ಲಾಂದರೆ ಈಕ್ವಲೆಂಟ್ ಮುಗಿಸಿರುವಂಥ ಅಭ್ಯರ್ಥಿಯು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಇದು ಲೆವೆಲ್ 4 ಅಥವಾ ಲೆವೆಲ್ 5 ಹುದ್ದೆಗಾಗಿದ್ದು, ಇನ್ನು ಲೆವೆಲ್ 2 ಅಥವಾ ಲೆವೆಲ್ 3 ಹುದ್ದೆಗೆ 12th ಪಾಸ್ ಆಗಿರಬೇಕಾಗುತ್ತೆ. ಇಲ್ಲಾಂದರೆ ಈಕ್ವಲೆಂಟ್ ಎಕ್ಸಾಮ್ ಮುಗಿಸಿರಬೇಕಾಗಿರುತ್ತೆ. ಇಲ್ಲಾಂದರೆ ITI ಪಾಸ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇಲ್ಲ ಅನ್ನೋವಂಥ ಅಭ್ಯರ್ಥಿಗಳು 10th ಮುಗಿಸಿದ್ರೂ ಸಾಕಾಗಿರುತ್ತದೆ, ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅಕ್ವಾಟಿಕ್ಸ್ ಡಿವಿಂಗ್ನ ಮೆನ್ ಅಥವಾ ವುಮೆನ್ ಅಭ್ಯರ್ಥಿಯು 18 ವರ್ಷ ಮುಗಿದಿರುವಂಥ ಅಭ್ಯರ್ಥಿಯು ಜೂನಿಯರ್ ನ್ಯಾಷನಲ್ ಅಕ್ವಾಟಿಕ್ ಚಾಂಪಿಯನ್ ಆಗಿರಬೇಕಾಗಿರುತ್ತದೆ. ಅಕ್ವಾಟಿಕ್ ಸ್ವಿಮ್ಮಿಂಗ್ನ ಮೆನ್ ಅಥವಾ ವುಮೆನ್ 17 ವರ್ಷ ಮುಗಿದಿರುವಂಥವರು ಜೂನಿಯರ್ ನ್ಯಾಷನಲ್ ಅಕ್ವಾಟಿಕ್ ಚಾಂಪಿಯನ್ ಆಗಿರಬೇಕಾಗುತ್ತದೆ. ವಾಟರ್ ಪೋಲೋದಲ್ಲಿ ಮೆನ್ ಅಥವಾ ವುಮೆನ್ ಅಭ್ಯರ್ಥಿಯು 18 ವರ್ಷ ಮುಗಿದಿರುವಂಥ ಅಭ್ಯರ್ಥಿಗಳು ಜೂನಿಯರ್ ನ್ಯಾಷನಲ್ ಅಕ್ವಾಟಿಕ್ ಚಾಂಪಿಯನ್ ಆಗಿರಬೇಕಾಗುತ್ತದೆ. ಆರ್ಚರಿ ಮೆನ್ ಅಥವಾ ವುಮೆನ್ ಅಭ್ಯರ್ಥಿಗೆ 19 ವರ್ಷ ಮುಗಿದಿರಬೇಕಾಗುತ್ತದೆ ಮತ್ತು ಇದಕ್ಕೂ ಕೂಡ ಆರ್ಚರಿ ಚಾಂಪಿಯನ್ ಆಗಿರಬೇಕಾಗುತ್ತದೆ. ಇನ್ನು ಅಥ್ಲೆಟಿಕ್ಸ್ಗೆ ವುಮೆನ್ಗೆ 20 ವರ್ಷ ಮುಗಿದಿರಬೇಕಾಗುತ್ತದೆ ಮತ್ತು ಇದಕ್ಕೂ ಕೂಡ ಅಥ್ಲೆಟಿಕ್ಸ್ ಚಾಂಪಿಯನ್ ಆಗಿರಬೇಕಾಗುತ್ತದೆ. ಬ್ಯಾಸ್ಕೆಟ್ಬಾಲ್ಗೆ ಮೆನ್ ಅಥವಾ ವುಮೆನ್ಗೆ 18 ವರ್ಷ ಮುಗಿದಿರಬೇಕಾಗಿರುತ್ತದೆ ಮತ್ತು ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ ಆಗಿರಬೇಕಾಗುತ್ತೆ. ಬಾಕ್ಸಿಂಗ್ ವುಮೆನ್ ಅಭ್ಯರ್ಥಿಗೆ 17 ವರ್ಷ ಮುಗಿದಿರಬೇಕಾಗುತ್ತದೆ ಮತ್ತು ಇದರಲ್ಲಿ ಕೂಡ ಬಾಕ್ಸಿಂಗ್ ಚಾಂಪಿಯನ್ ಆಗಿರಬೇಕಾಗುತ್ತದೆ. ಕ್ರಿಕೆಟ್ನ ಮೆನ್ ಅಭ್ಯರ್ಥಿಗೆ 23 ಏಜ್, ಸೈಕಲಿಂಗ್ನ ಮೆನ್ ಅಭ್ಯರ್ಥಿಗೆ 19 ವರ್ಷ, ಕ್ರಾಸ್ ಕಂಟ್ರಿ ವುಮೆನ್ ಅಭ್ಯರ್ಥಿಗೆ 20 ವರ್ಷ, ಫುಟ್ಬಾಲ್ನ ಮೆನ್ ಅಭ್ಯರ್ಥಿಗೆ 19 ವರ್ಷ, ಜಿಮ್ನಾಸ್ಟಿಕ್ಸ್ನ ಮೆನ್ ಅಭ್ಯರ್ಥಿಗೆ 17 ವರ್ಷ, ಹಾಕಿ ಮೆನ್ ಅಭ್ಯರ್ಥಿಗೆ 21 ವರ್ಷ, ಕಬಡ್ಡಿಯ ವುಮೆನ್ ಅಭ್ಯರ್ಥಿಗೆ 20 ವರ್ಷ, ಪವರ್ ಲಿಫ್ಟಿಂಗ್ನ ಮೆನ್ ಮತ್ತು ವುಮೆನ್ ಅಭ್ಯರ್ಥಿಗೆ 23 ವರ್ಷ, ಶೂಟಿಂಗ್ನ ಮೆನ್ ಮತ್ತು ವುಮೆನ್ ಅಭ್ಯರ್ಥಿಗೆ 21 ವರ್ಷ, ವಾಲಿಬಾಲ್ನ ಮೆನ್ ಅಥವಾ ವುಮೆನ್ ಅಭ್ಯರ್ಥಿಗೆ 19 ವರ್ಷ, ವೇಟ್ ಲಿಫ್ಟಿಂಗ್ನ ಮೆನ್ ಅಥವಾ ವುಮೆನ್ ಅಭ್ಯರ್ಥಿಗೆ 20 ವರ್ಷ. ಹಾಗೆ ಆಯಾ ಸ್ಪೋರ್ಟ್ಸ್ನ ಅಭ್ಯರ್ಥಿಗಳು ಆ ಸ್ಪೋರ್ಟ್ಸ್ನಲ್ಲಿ ಚಾಂಪಿಯನ್ ಆಗಿರಬೇಕಾಗುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಿರೋಂಥ ಅಭ್ಯರ್ಥಿಗಳಿಗೆ ಟ್ರಯಲ್ಗೆ 20 ದಿನದ ಮುಂಚೆ ಕಾಲ್ ಲೆಟ್ರನ್ನು ನಿಮಗೆ ಕಳಿಸಲಾಗುತ್ತದೆ. ಹಾಗೆ ಆ ಟ್ರಯಲ್ಸ್ನಲ್ಲಿ ಫಿಟ್ ಆದಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಸ್ಟೇಜ್ಗೆ ಕನ್ಸಿಡರ್ ಮಾಡಲಾಗುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾಗಲು ಒಟ್ಟು 100 ಮಾರ್ಕ್ಸ್ ಇರುತ್ತದೆ. ಅದರಲ್ಲಿ ನಿಮ್ಮ ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ ಅದರ ಮೇಲೆ 50 ಮಾರ್ಕ್ಸ್, ಫಿಸಿಕಲ್ ಫಿಟ್ನೆಸ್, ಕೋಚ್, ಟ್ರಯಲ್ಸ್ಗೆ 40 ಮಾರ್ಕ್ಸ್, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ 10 ಮಾರ್ಕ್ಸ್, ಹೀಗೆ 100 ಮಾರ್ಕ್ಸ್ ಇರುತ್ತದೆ ನಿಮ್ಮ ಆಯ್ಕೆಗೆ. ಇನ್ನು ಈ ಹುದ್ದೆಯ ಟ್ರಯಲ್ಸ್ ಕಮಿಟಿ ಅಸೆಸ್ ಮಾಡಲಾಗುತ್ತದೆ. ಇನ್ನು ನಿಮಗೆ ಟ್ರಯಲ್ಸ್ ಅಸೆಸ್ ಮಾಡುವ ಟೀಮ್ ಝೋಯಾ ರೈಲ್ವೆ ಟೀಮ್ ಆಗಿದ್ದು ಅದು ಇಂಡಿಯಾ ರೈಲ್ವೆ ಟೀಮ್ ಆಗಿರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾಗುವಂಥ ಅಭ್ಯರ್ಥಿಗಳಿಗೆ ಸ್ಕಿಲ್, ಫಿಸಿಕಲ್ ಫಿಟ್ನೆಸ್, ಕೋಚ್ ಅಬ್ಸರ್ವೇಷನ್ ಮೇಲೆ 40 ಮಾರ್ಕ್ಸ್ ಮ್ಯಾಕ್ಸಿಮಮ್ ಇದ್ದು, ಈ ಹುದ್ದೆಗೆ ಫಿಟ್ ಆಗಲು 25 ಮಾರ್ಕ್ಸ್ ಅಥವಾ ಅದರ ಮೇಲೆ ಇರಬೇಕಾಗುತ್ತದೆ. 25 ಮಾರ್ಕ್ಸ್ಗಿಂತ ಕೆಳಗಡೆ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಆಯ್ಕೆಯಾಗುವುದಿಲ್ಲ. ಟ್ರಯಲ್ ಆದಮೇಲೆ ಫಿಟ್ ಆಗಿರುವ ಕ್ಯಾಂಡಿಡೇಟ್ಗಳು ಮಾತ್ರ ನೆಕ್ಸ್ಟ್ ಸ್ಟೇಜ್ ಅಂದರೆ ರಿಕ್ರೂಟ್ಮೆಂಟ್ ಕಮಿಟಿಗೆ ಹೋಗ್ತೀರಾ. ಅದರಲ್ಲಿ 60 ಮಾರ್ಕ್ಸ್ ಇದ್ದು ಅದು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಮೇಲೆ ಇರುತ್ತದೆ. ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ಗೆ 50 ಮಾರ್ಕ್ಸ್, ಎಜುಕೇಷನ್ ಕ್ವಾಲಿಫಿಕೇಷನ್ಗೆ 10 ಮಾರ್ಕ್ಸ್ ಇರುತ್ತದೆ. ಒಟ್ಟು 60 ಮಾರ್ಕ್ಸ್ ಇದ್ದು ನೀವು ತಗೊಂಡಿರೋ ಮಾರ್ಕ್ಸ್ ಮೇಲೆ ಫೈನಲ್ ಲಿಸ್ಟ್ ರೆಡಿ ಮಾಡಲಾಗುತ್ತದೆ. ಲೆವೆಲ್ 1 60 ಮಾರ್ಕ್ಸ್ ಇರುವಂಥ ಅಭ್ಯರ್ಥಿಗೆ, ಲೆವೆಲ್ 2 ಮತ್ತು ಲೆವೆಲ್ 3 ಅಭ್ಯರ್ಥಿಗೆ 65 ಮಾರ್ಕ್ಸ್ ಇರುವಂಥ ಅಭ್ಯರ್ಥಿಗೆ, ಲೆವೆಲ್ 4 ಮತ್ತು 5 70 ಮಾರ್ಕ್ಸ್ ತಗೊಂಡಿರುವಂಥ ಅಭ್ಯರ್ಥಿಗಳಿಗೆ ಮೆರಿಟ್ ಲಿಸ್ಟ್ ರೆಡಿ ಮಾಡಲಾಗುತ್ತದೆ. ಇನ್ನು ಈ ಹುದ್ದೆಯ ಅಪ್ಲಿಕೇಶನ್ ಫೀಸ್ ಬಂದು 500 ರೂಪಾಯಿ ಆಗಿದ್ದು, ಇನ್ನು 400 ರೂಪಾಯಿಗಳನ್ನು ರೀಫಂಡ್ ಮಾಡಲಾಗುತ್ತದೆ. ಅದು ಎಂಥ ಅಭ್ಯರ್ಥಿಗಳಿಗೆ ಅಂದರೆ ಟ್ರಯಲ್ಸ್ನಲ್ಲಿ ಫೇಲ್ ಆಗಿರುವಂಥ ಅಭ್ಯರ್ಥಿಗಳಿಗೆ 400 ರೂಪಾಯಿಯನ್ನು ರೀಫಂಡ್ ಮಾಡಲಾಗುತ್ತದೆ. ಇನ್ನು SC ST ಮತ್ತು ಮಹಿಳೆ ಹಾಗೂ ಮೈನಾರಿಟೀಸ್ನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. SC ST ಅಭ್ಯರ್ಥಿಗಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಫಾರ್ಮ್ ಇದಾಗಿದ್ದು, ಈ ಫಾರ್ಮ್ನ ನೋಟಿಫಿಕೇಷನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಫಿಲ್ಅಪ್ ಮಾಡಿ
ಅಟ್ಯಾಚ್ ಮಾಡಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಯ ನೋಟಿಫಿಕೇಷನನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀಡಲಾಗಿದ್ದು, ಹಾಗೆ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಜಾಯ್ನ್ ಆಗಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮ್ಮ ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.